ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ತುಂಬ ದಿನಗಳಾದಮೇಲೆ ನನ್ನ ಚಾನೆಲ್ ಒಂದಷ್ಟು ಪ್ರಾಬ್ಲಮ್ ಆಗಿತ್ತು, ಅದೆಲ್ರಿಗೂ ಗೊತ್ತು. ಸೊ ತುಂಬ ಲಾಂಗ್ ಬ್ಯಾಕ್ ರಾಮನವಮಿ ಟೈಮ್ದು ಇದು ವೀಡಿಯೋ, ಅದರದ್ದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೆ. ಆವಾಗಿಂದ ವೀಡಿಯೋನ ಹಾಕೇ ಇರಲಿಲ್ಲ ನಾನು. ಸೊ ನೋಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಇಸ್ಕಾನ್ ಟೆಂಪಲ್ ಸಾಂಗ್ ಒಂದು ಇದೆ, ಅದು ನನ್ನ ಮಗನಿಗಂತೂ ತುಂಬ ಫೇವ್ರೇಟ್. ಅದನ್ನು ಹಾಕ್ಬಿಟ್ರೆ ಅವ್ನು ಒಂದು ನಿಮಿಷ ಅಳ್ಳಾಡಲ್ಲ, ಹಂಗೆ ಕೂತ್ಕೊಂಡು ಮುಗ್ಗೆವರೆಗೂ ಕೇಳಿಸ್ಕೊತಾ ಇರ್ತಾನೆ. ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿರ್ತಾನೆ ಗೊತ್ತಾ. ನಾನು ಒನ್ಸ್ ಫೇಸ್ ರಿವೀಲ್ ಮಾಡಿದ ತಕ್ಷಣ ಆ ವಿಡಿಯೋಸ್ ಎಲ್ಲ ನಾನು ಹಾಕ್ತೀನಿ. ಸೊ ಬೆಳಗ್ಗೆ ಅದನ್ನು ಕೇಳ್ತಾ ಇದ್ರೆ ಏನೋ ಒಂಥರ ಕಾಮ್ ಅನಿಸುತ್ತೆ, ಪೀಸ್ ಅನಿಸುತ್ತೆ ನನಗೆ. ಅದೆಲ್ಲ ಮುಗಿಸ್ಕೊಂಡು ರಾಮನವಮಿ ಇತ್ತು, ಅವತ್ತು ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ಅಲ್ಲಿಂದ ಆಂಟಿ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲೂ ಅವರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ದಿನದ, ಇದು ಒಂದೇ ದಿನದಲ್ಲ ಒಂದಷ್ಟು ದಿನದ ಕ್ಲಿಪ್ಪಿಂಗ್ಸ್ ಇತ್ತು, ಎಲ್ಲನೂ ಒಟ್ಟಿಗೆ ಹಾಕ್ಬಿಡೋಣ ಒಂದು ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು ಹಾಕ್ತಿದ್ದೀನಿ. ಆ್ಯಂಡ್ ಎಷ್ಟೋ ದಿನ ಆದಮೇಲೆ ಇಂಚು ಹಂಸಿಕಾ ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ವಿ. ಈ ಥರ ತುಂಬ ಎಲ್ಲರೂ ಒಟ್ಟಿಗೆ ಸೇರೋದು ಅಪರೂಪ. ಸೇರಿದಾಗಂತೂ ತುಂಬ ಎಂಜಾಯ್ ಮಾಡ್ತೀವಿ ನಾವು, ಸಖತ್ತಾಗಿರುತ್ತೆ, ಏನೋ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ನಾನು ಹಂಸಿಕಾ ಮತ್ತು ಹೇಮಕ್ಕ, ನಾನು ಹಂಸಿಕಾ ಜಾಸ್ತಿ ಸ್ವಲ್ಪ ಕ್ಲೋಸು. ಆಮೇಲೆ ಇವು ನಾವು 3 ಜನ ಕೂತ್ಕೊಂಡು ಚೆನ್ನಾಗಿ ಹರಟೆ ಹೊಡಿತಾಯಿದ್ವಿ. ಇದು ನೀವು ನಂಬಲ್ಲ, ರಾತ್ರಿ 1 ಗಂಟೆ ಆಗಿದೆ, ಇನ್ನು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸುಮ್ಮನೆ. ನಮ್ಮ ಅಕ್ಕಂಗೆ ರೇಗಿಸ್ಕೊಂಡು ಅವಳು ಕಾಲು ಎಳ್ಕೊಂಡು ಒಂದು ಸ್ವಲ್ಪ ನಾನು ಹಂಸಿಕಾನು ಕೂತ್ಕೊಂಡಿದ್ವಿ. ಚೆನ್ನಾಗಿ ಅನಿಸುತ್ತೆ ನನಗೆ ಈ ಥರ ಎಲ್ಲ ಒಟ್ಟಿಗೆ. ಯಾವಾಗಾದರೂ ಒಂದು ಸತಿ ಸಿಗ್ತಿರ್ತೀವಿ ನಾವು ಎಲ್ಲ, ಬರೀ ಇಬ್ಬರಿಬ್ಬರೇ ಒಬ್ರೊಬ್ಬರೇ ಇರ್ತೀವಲ್ಲ, ಎಷ್ಟು ಬೋರ್ ಆಗ್ತಿರುತ್ತೆ. ಈ ಥರ ಎಲ್ಲ ಒಟ್ಟಿಗೆ ಸಿಕ್ಕಿದಾಗ ಚೆನ್ನಾಗಿ ಅನಿಸ್ತಾ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಖುಷಿ ಆಗುತ್ತೆ ಒಂಥರ. ಸೊ ಒಂದಷ್ಟು ಜನ ಎಲ್ಲ ಮಲ್ಕೊಬಿಟ್ಟಿದ್ರು, ನಾವು ಮಾತ್ರ ಇನ್ನೇ 1 ಗಂಟೆ ರಾತ್ರಿ ಆಗೋಗಿದೆ, ನಮಗಿನ್ನ ನಿದ್ದೆನೂ ಬರ್ತಿಲ್ಲ. ಸುಮ್ಮನೆ ಹಂಗೆ ಹರಟೆ ಹೊಡ್ಕೊಂಡು ಕೂತಿದ್ವಿ. ನನ್ನ ಮಗ ಹಿಂಗೋ ಮಲ್ಕೊಂಡ್ಬಿಟ್ಟಿದ್ದ ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ. ಸೊ ಒಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಷ್ಟೇ ಇದು. ಆ್ಯಂಡ್ ಎಸ್, ನಾನು ಕಂಟಿನ್ಯೂಸ್ ಆಗಿ ಇವಾಗ ಶಾರ್ಟ್ಸ್ ಕೂಡ ಹಾಕ್ತಿದ್ದೀನಿ, ಶಾರ್ಟ್ ವಿಡಿಯೋಸ್ನೂ ಕೂಡ ಮಿನಿ ವ್ಲಾಗ್ಸ್ ಥರ ಹಾಕ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ಪ್ರೀತು ಗೌಡ ಅಂತ. ಅದರಲ್ಲಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಅಪ್ಡೇಟ್ಸ್ ಸಿಗ್ತಿರುತ್ತೆ ನಿಮಗೆ. ಒಂದು ಟ್ರಾವೆಲಿಂಗ್ ಬಗ್ಗೆ ಆಗಿರ್ಬೋದು, ಬಟ್ಟೆಗಳ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಒಂದು ಅಪ್ಲಯನ್ಸಸ್ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ನಾನು ಹಾಕ್ತಿರ್ತೀನಿ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ. ಆ್ಯಂಡ್ ಎಸ್, ನನ್ನ ತಂಗಿ ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಳೆ, ಅದನ್ನು ನಾನು ಹೇಳಿದ್ದೀನಿ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ. ಅದನ್ನು ಕೂಡ ಫಾಲೋ ಮಾಡಿ, ಅವಳದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅವಳದು ಕೂಡ ಇನ್ಸ್ಟಾಗ್ರಾಮಲ್ಲಿ ನನಗಿಂತ ಸಖತ್ತಾಗಿ ಚೆನ್ನಾಗಿ ಓಡ್ತಿದೆ. ನಾನು ಗೊತ್ತಲ್ಲ, ಕಂಟಿನ್ಯೂಸ್ ಆಗಿ ಏನೂ ಮಾಡಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಬಟ್ ಈ ಸತಿ ಇಲ್ಲ, ನನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಏನಾದರೂ ಸರಿನೇ ಹಾಕ್ಲೇಬೇಕು, ಬಿಡಬಾರ್ದು ಅಂತ ಹಾಕ್ಕೊಂಡು ಹೋಗ್ತಿದ್ದೀನಿ. ಸೊ ಎಷ್ಟೋ ಸತಿ ನಾನು ಈ ಥರ ಮಿನಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ, ಮಧ್ಯನೇ ಬಿಟ್ಬಿಡ್ತಿದ್ದೆ. ಮತ್ತು ಸುಮ್ಮನೆ ಬೇಕಾಬಿಟ್ಟು ಏನೋ ಒಂದು ತೊಗೊಳ್ಳೋದು, ಕ್ಲಿಪ್ಪಿಂಗ್ ಏನೋ ಒಂದು ಹಾಕೋದು, ಆ ಥರ ಮಾಡ್ತಿದ್ದೆ. ಬಟ್ ಇಲ್ಲ, ಈ ಸತಿ ಆ ಥರ ಮಾಡಿಲ್ಲ. ನನ್ನ ಡೇ ಹೆಂಗಿರುತ್ತೆ ಆ ಥರ ಮಾಡಿದ್ದೀನಿ ಅಷ್ಟೇ. ಇದೆಲ್ಲ ಲಾಂಗ್ ಬ್ಯಾಕ್. ಪವನ್ನು ಎಲ್ಲೋ ಆಫೀಸ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ರು ಅನಿಸುತ್ತೆ, ಅವಾಗ ಹಾಕಿದ್ದು. ಮತ್ತು ಇದು ಪ್ರಿಯಾ ಏನೋ ಅವಳ ಫಂಕ್ಷನ್, ಆಫೀಸಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಸ್ಲಿಪ್ಪರ್ಸ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀವಿ, ಆವಾಗ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಆಲ್ಮೋಸ್ಟ್ 1 ಮಂತ್ 2 ಮಂತ್ಸ್ ಬ್ಯಾಕ್ ಇದೆಲ್ಲ ಹಂಗೆ ಇಟ್ಕೊಂಡಿದ್ದೆ, ಬಿಕಾಸ್ ನನ್ನ ಚಾನಲ್ಲು ಪ್ರಾಬ್ಲಮ್ ಆಗಿದ್ದರಿಂದ. ಸೊ ನೋಡೋಣ, ಒಂದಷ್ಟೆಲ್ಲ ಸರಿ ಮಾಡಿಕೊಂಡು ಒಂದಷ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಗ್ತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡಿ, ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಆ್ಯಂಡ್ ನನ್ನ ಮಗ ಕೂಡ ಹೊಸ್ಲು ದಾಟ್ದ, ಅವನು 9 ಮಂತ್ಸ್ ಇರುವಾಗಲೇ ಹೊಸ್ಲು ದಾಟ್ದ. ಅದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆ್ಯಂಡ್ ನವ್ಯ ಅವರು ಹೊಸ ಮನೆಗೆ ಹೋಗಿದ್ದರು, ಅಲ್ಲೂ ಕೂಡ ಪೂಜೆಗೆ ಹೋಗಿದ್ವಿ, ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಎಲ್ಲ ಹಾಕಿದ್ದೀನಿ. ನಾನು, ಪೂಜಾ ಮತ್ತು ನವ್ಯ ಎಲ್ಲ ಹೋಗಿದ್ವಿ, ದಿವ್ಯಾ ಇದರಲ್ಲಿ ಮಿಸ್ಸಿಂಗ್. ಸೊ ಎಸ್, ಇಷ್ಟೇ ಒಂದು ರ್ಯಾಂಡಮ್ ಬ್ಲಾಗ್ ಅಷ್ಟೇ. ನಿಮಗೆಲ್ಲ ಏನಾದ್ರು ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಇಬ್ರಿಗೂ ಮದುವೆ ಮಾಡಿದ್ದೀವಿ ಒಟ್ಟಿಗೆ. ಎಸ್, ನಾನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಈ ರೂಮಲ್ಲಿ ಚೆನ್ನಾಗಿ ಬರುತ್ತೆ.
ನಾ ಇಲ್ಲಿ ಡಬಲ್ ಎಕ್ಸಲ್ ಎಲ್ಲ ಹಿಂಗೆ ಬರೋದು. ಯಾಕೆ ಏಮಕ್ಕ ಏಮಕ್ಕ ಇದೇನು ಮಾಡಬೇಕಂದ್ರೆ ಒಂದು ನೆನಪಾಗುತ್ತೆ. ಏನು ಅಂದರೆ ನನ್ನ ಯೂಟ್ಯೂಬಲ್ಲಿ ಫಸ್ಟು ವೀಡಿಯೋ ನಂದು ಇದೇ ರೆಸಿಪಿ ಏನಂದರೆ ತಂಬಿಟ್ಟು. ಸೊ ನಾನು ಮನೇಲಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ, ಪವನ್ಗಂತೂ ಸ್ವೀಟ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ, ತಿಂತಾರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಪಾಯಸ ಅದ್ರಂತೂ ತಿನ್ನೋದಿಲ್ಲ. ಈ ಥರ ಆದರೆ ಎಲ್ಲ ಒಂಚೂರು ತಿಂತಾರೆ. ಸೊ ನನಗೇನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ನಾನು ಮಾಡ್ಕೊತೀನಿ. ಸೊ ಇವತ್ತು ತಂಬಿಟ್ಟು ಮಾಡೋಣ, ಕಡಲೆ ಜಾಸ್ತಿ ಇತ್ತು ಅಂತ ಅನ್ನಿಸ್ತು, ಅದಕ್ಕೆ ತಂಬಿಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅದಕ್ಕೆ ಸ್ವಲ್ಪ ಸಬ್ಬಕ್ಕಿನ ನೆನೆಸಿದ್ದೀನಿ, ಹೆಸರುಬೇಳೆ ಹಾಕಿ ಅದಕ್ಕೆ ಸಬ್ಬಕ್ಕಿ ಇಲ್ಲಾಂದರೆ ಶಾವಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ. ಅದು ಇನ್ನೊಂದು ಸತಿ ಯಾವಾಗಾರು ನಾನು ರೆಸಿಪಿ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ, ಒಂದು ಸತಿ ಟ್ರೈ ಮಾಡಿ. ಸೊ ಇದನ್ನ ಇದು ಮಿದಿಬೇಕಾದ್ರೆ ಸೇಮ್ ಇದೇ ಪ್ಲೇಸಲ್ಲಿ ಇಲ್ಲ ಹಿಂಗೆ ಕೂತ್ಕೊಂಡು ಮಿದೀತಾ ಇದ್ದಿದ್ದು ನನ್ನ ಫಸ್ಟ್ ರೆಸಿಪಿ. ಬೇಕಿದ್ದರೆ ಚೆಕ್ಔಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಂಬಿಟ್ಟು ರೆಡಿ. ಇದು ಕಡಲೆ ಬೀಜ ಹಾಕಬೇಕಿತ್ತು, ಕಡಲೆ ಬೀಜ ಹಾಕಿಲ್ಲ. ಆ್ಯಂಡ್ ನಾಟ್ ಸೋ ಪರ್ಫೆಕ್ಟ್ ಅನ್ನೋ ಥರ ಇಲ್ಲ ಅನ್ಕೋತೀನಿ. ಇದಕ್ಕೆ ಎಳ್ಳು ಆ್ಯಡ್ ಮಾಡ್ಬೋದು ಆ್ಯಂಡ್ ಕಡಲೆ ಬೀಜ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ತುರಿ ಹಾಕಿದ್ದೀನಿ ಅಷ್ಟೇ. ಅದೇನು ಕೇಳಿದ್ದ ಮಾಡ್ತಿದ್ದೀನಿ. ಕೆನ್ನೆಗೆ ಅರ್ಶಿನ ಇಡು, ಕೆನ್ನೆಗೆ ಅರ್ಶಿನ ಇಡಪ್ಪ, ಅರ್ಶಿನ ಇಡು, 2 ಕೆನ್ನೆಗೂ ಇಡು, ಚೂರು ಚೂರೇ ಇಡು, ಹಿಂಗೆ ತಿರ್ಕಪ್ಪ, ಇಡು, ಕಿವಿ ಒಳಕ್ಕೆಲ್ಲ ಹಾಕ್ಬಿಡ ಕೊಡಿ. ಸ್ವಲ್ಪ ಬೆಂಕಿ ಪಟ್ನ ಬೆಂಕಿ ಪಟ್ನ ಎತ್ಕೊಡೆ ಹಂಸಿಕ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ಹೇಳಪ್ಪ. ಇವರು ಹೇಮಾ ಅಂತ. ನಿಮ್ಮ ಹೆಸರೇನು ಸರ್? ಇವಾಗ ಚೆನ್ನಾಗಿ